ಮಿಸ್ಟರ್ ಖನ್ನಾ, ಈ ಮನುಷ್ಯ ನಿಮ್ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದಾನೆ. ಬಟ್ ಯು ಡೋಂಟ್ ವರಿ, ಇವನಿಗೆ ನಾನ್ ಪಾಠ ಕಲಿಸ್ತೀನಿ. ಇವ್ರು ಯಾರು ಅಂತ ಗೊತ್ತೇನೋ ನಿನ್ಗೆ? ಇವ್ರು ಯಾರು? ಹೇಳು ಪುನೀತ್, ಇವನ್ಗೆ ಹೇಳು ನಾನು ಯಾರು ಅಂತ. ನಾನ್ ಯಾವ ತರದವನು ಅಂದ್ರೆ ಈ ತರದ 1 ಅಲ್ಲ 10 ಹೋಟ್ಲ್ನ ಇಲ್ಲೇ ಖರೀದಿ ಮಾಡ್ಬೋದು. ನಾನು ಇವನ್ ಕಡೆಯಿಂದ ಕ್ಷಮೆ ಕೇಳ್ತಿದ್ದೀನಿ ಅಣ್ಣ. ಅಮ್ಮ, ಇಲ್ಲಿ ಏನ್ ನಡೀತಿದೆ? ಅಪ್ಪ, ನಿಮ್ಗೆ ಮತ್ತೆ ಹೀಗೆ ಆಗ್ತಿದೆ ಅಲ್ಲ? ಅದು ಅಪ್ಪನ್ಗೆ ಡಿಮೆನ್ಷಿಯಾ ಇದೆ. ಡಿಮೆನ್ಷಿಯಾ? ಹಾ, ಅದಕ್ಕೆ ಮರ್ತ್ ಹೋಗ್ತಾರೆ ಅವರು. ಆಮೇಲೆ ಏನೇನೋ ಮಾತಾಡ್ತಾರೆ. ಅಮ್ಮ, ಇದನ್ನ ಮೊದ್ಲು ಯಾಕೆ ನನ್ನ ಹತ್ರ ಹೇಳಿಲ್ಲ? ತಾತಂಗೆ ಈ ತರ ಪ್ರಾಬ್ಲಮ್ ಇದೆ ಅಂತ. ನನ್ನ ಹತ್ರ ಇರೋ ದುಡ್ಡಲ್ಲಿ ನಾನು ಅವ್ರಿಗೆ ಹಾಸ್ಪಿಟ್ಲಿಗೆ ತೋರಿಸ್ತಿದ್ದೆ. ಇಲ್ಲ ಕಂದ, ಅದು ಪ್ರಾಬ್ಲಮ್ ನನಗಲ್ಲ, ಇವರಿಗಿರೋದು. ಸ್ವಲ್ಪ ದುಡ್ಡು ಕಂಡಿದ ತಕ್ಷಣ ಇವರೆಲ್ಲ ಜನರನ್ನ ಗೊಂಬೆಗಳ ತರ ನೋಡ್ತಾರೆ. ಹೇಳು ಪುನೀತ್, ಇವ್ರಿಗೆ ನಾನು ಯಾರು ಅಂತ. ಇವರು ಧರಂ ಪಾಟೀಲ್ ಅಂತ ಅಣ್ಣ ಅಂತೀವಿ. ಈ ದೇಶದ ದೊಡ್ಡ ದೊಡ್ಡ ಮಿನಿಸ್ಟರ್ಸ್, ಎಲ್ಲ ದೊಡ್ಡ ಬಿಲ್ಡರ್ಸ್, ಎಲ್ಲ ದೊಡ್ಡ ದೊಡ್ಡ ನಟರು ಯಾವ್ದಾದ್ರು ದೊಡ್ಡ ಕೆಲಸ ಮಾಡೋಕ್ ಮುಂಚೆ ಅಣ್ಣನ ಆಶೀರ್ವಾದ ತಗೋತಾರೆ. ತಾತ, ಅವ್ರು ನಿನ್ ಬಗ್ಗೆ ಏನ್ ಹೇಳ್ತಿದ್ದಾರೆ? ಅಯ್ಯೋ, ನೀವು ಒಳ್ಳೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತೀರಾ. ಇವರು ನಿಮ್ ತಾತನ್ ಫ್ರೆಂಡು. ಫ್ರೆಂಡು, ಅದಕ್ಕೆ ಅವ್ರಿಗಿಷ್ಟ ಇಲ್ಲ ನಿಮ್ ತಾತನ್ಗೆ 2 ಕೋಟಿ ಲಾಸ್ ಆಗೋದು ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ. ಆದ್ರೆ ಇವರು 2 ಕೋಟಿ ರೂಪಾಯಿ ಕೊಡದೆ ಇಲ್ಲಿಂದ ಹೋಗೋ ಹಾಗಿಲ್ಲ. ಮ್ಯಾನೇಜರ್, ಪೊಲೀಸಿಗೆ ಕಾಲ್ ಮಾಡಿದ್ಯಲ್ಲ? ಕನ್ನ ಸರ್, ನಾವು ಸತ್ಯ ಹೇಳ್ತಾ ಇದೀವಿ. ನಾವಿದನ್ ಮಾಡಿಲ್ಲ. ಈ ಪೇಂಟಿಂಗ್ನ ಇವನೇ ಹಾಳು ಮಾಡಿದ್ದು. ನಮ್ಮನ್ನು ದಯವಿಟ್ಟು ಕ್ಷಮಿಸಿ, ಹೋಗೋದಕ್ಕೆ ಬಿಡಿ ಪ್ಲೀಸ್. ಪೇಂಟಿಂಗ್ ಹಾಳಾಗಿದೆ. ಯಾರಿದ್ದನ್ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಹಾಗಿದ್ರೆ ಶಿಕ್ಷೆ ಕೊಡಿ ಮಿಸ್ಟರ್ ಖನ್ನಾ ಅವರೇ. ಪೊಲೀಸ್ ಅವ್ರು ಬರೋಕ್ಕೂ ಮುಂಚೆ ಶಿಕ್ಷೆ ಕೊಡೋಕೆ ನಾವು ಶುರು ಮಾಡ್ಕೋಬಹುದು. ಸರ್, ನೀವೇನೇ ಶಿಕ್ಷೆ ಕೊಡೋದಾದ್ರೂ ನನಗ್ ಕೊಡಿ. ಆದ್ರೆ ನನ್ನ ಕುಟುಂಬನ ಹೋಗಕ್ ಬಿಟ್ಬಿಡಿ ಪ್ಲೀಸ್. ಬಹದ್ದೂರ್, ಈ ಪೇಂಟ್ನ ಯಾರು ಹಾಳು ಮಾಡಿದ್ರೋ ಅವ್ರನ್ನ ಕರ್ಕೊಂಡೋಗಿ ಚೆನ್ನಾಗಿ ವಿಚಾರಿಸ್ಕೊ. ನಾನು ಯಾರ ಬಗ್ಗೆ ಹೇಳ್ದೆ ಗೊತ್ತಾಯ್ತಲ್ಲ? ಬಿಡಿ ನನ್ನ. ಏನ್ ಮಾಡ್ತಾ ಇದ್ದೀರಾ ಗೊತ್ತಲ್ವಾ? ವಿಕ್ರಮ್ ರಾಥೋಡ್ ನನ್ನ ಹೆಸರು. ಗೊತ್ತು. ಮತ್ತೆ ಧರಂ ಪಾಟೀಲ್ ಯಾರು ಅಂತ ನಿಮ್ ತಂದೆ ಮಾನ್ಸಿಂಗ್ ರಾಠೋಡ್ ಹತ್ರ ಹೋಗಿ ಕೇಳೋ. ನಿಮ್ಗೆ ನಮ್ ತಾತ ಹೇಗ್ ಗೊತ್ತು? ಅದೇನಂದ್ರೆ ಇವತ್ ನಾನು ಏನೇ ಇದ್ರು ಅಣ್ಣನ ಆಶೀರ್ವಾದದಿಂದಾನೆ. ನನ್ಗೆ ಅರ್ಥ ಆಗ್ತಿಲ್ಲ. ಒಂದ್ ಟೈಮಲ್ಲಿ ನಿಮ್ ತಂದೆ ನನಗೋಸ್ಕರ ಕೆಲಸ ಮಾಡ್ತಿದ್ರು. ಇವತ್ತು ಈ ಹೋಟೆಲ್ ಈ ಸ್ಥಿತಿಗೆ ಬಂದಿರೋದಕ್ಕೆ ನಿಮ್ ತಂದೆ ಬೆವರು ರಕ್ತ ಎರಡೂ ಹರಿಸಿದ್ದಾರೆ. ಇದೇ ಕೆಲಸ ಮಾಡ್ತಾ ಇದ್ದ ನಾನು. ಅಪ್ಪ, ನಿನ್ ತಲೆ ಕೆಟ್ಟಿದ್ಯಾ ಹೇಗೆ? ಇವ್ನ್ ಯಾರ ಬಗ್ಗೆ ಮಾತಾಡ್ತಾ ಇದ್ದಾನೆ? ಏನ್ ನಡೀತಾ ಇದೆ? ಏಯ್, ಕೈ ಬಿಡು ನನ್ ಮಗಳದು. ಅಪ್ಪ, ನನ್ನ ನಿರ್ಧಾರ ಮೊದ್ಲೇ ಹೇಳಿದ್ದೀನಿ. ಅಂಕಲ್, ನೀವ್ ಮಾತು ಕೊಟ್ಟಿದ್ರಿ ನೀವು ನಮ್ಮಿಬ್ಬರ ಮಧ್ಯೆ ಬರಲ್ಲ ಅಂತ. ಅದನ್ನ ಹೇಳಿದ್ದು ನಾನು. ನನ್ನ 100 ಕೋಟಿ ಡೀಲ್ ರನ್ನಿಂಗ್ ಅಲ್ಲಿರೋವರೆಗೂ ಮಾತ್ರ. ನಿನ್ನಿಂದಾಗಿ ಪಂಕಜ್ ನನ್ನ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡ್ದ. ಸಾಕು ಅಪ್ಪ, ಇನ್ನು ಡೀಲ್ ಮಾಡೋದನ್ನ ನಿಲ್ಸಿ. ಜಸ್ಟ್ ಶಟ್ ಅಪ್. ಆಯ್ತು ಅಂಕಲ್, ನೀವ್ ನನ್ನ ಶಾಲಿನಿಯಿಂದ 100 ಕೋಟಿ ಡೀಲ್ಗೋಸ್ಕರ ದೂರ ಮಾಡ್ತಿದ್ದೀರಾ ಅಂದ್ರೆ ನಾನು ನಿಮಗೆ ಮಾತು ಕೊಡ್ತೀನಿ. ಆ 100 ಕೋಟಿ ಡೀಲ್ ಹೇಗಾದ್ರೂ ಮಾಡಿ ತಗೊಂಡ್ ಬರ್ತೀನಿ. 100 ಕೋಟಿ ಡೀಲ್ ಅಂದ್ರೆ ಮಕ್ಕಳ ಆಟ ಅಲ್ಲ. ಇಲ್ಲೇ ಇರೋ, ನಾನ್ ಬರ್ತೀನಿ. ತಗೋ ಇದನ್ನ. ಇನ್ಮೇಲೆ ಈ ಡೀಲ್ ನ ನೀನೇ ಮಾಡ್ಬೇಕು. ಇವ್ರ ಮಾತನ್ನ ಒಪ್ಕೋಬೇಡ. ಈ ಡೀಲ್ ತುಂಬಾನೇ ಕಾಂಪ್ಲಿಕೇಟೆಡ್. ನೆನ್ಪಿರ್ಲಿ, ಈ ಡೀಲ್ ಪೂರ್ತಿ ಆಗೋವರೆಗೂ ನೀವಿಬ್ರು ಕೂಡ ಭೇಟಿ ಆಗೋ ಹಾಗಿಲ್ಲ. ನಡಿ ಶಾಲಿನಿ. ನಾನು ಆಯುಷ್ನ ಬಿಟ್ಟು ಬರೋದಿಲ್ಲಪ್ಪ. ಬರಲ್ವಾ ನೀನು? ಬಾರಿಸ್ದೆ ಅಂದ್ರೆ ಕೆನ್ನೆಗೆ. ಎಲ್ಲೂ ಹೋಗಲ್ಲ ನೀನು. ಇಲ್ಲಿವರೆಗೂ ನಾನು ನಿನ್ ಹಠ ನೋಡಿದೀನಿ, ಇನ್ಮೇಲೆ ನನ್ ಹಠ ನೋಡ್ತೀಯಾ? ನಡಿ ಇಲ್ಲಿಂದ, ನಡಿ. ನಿಲ್ಲು. ಎಲ್ಲಿ ಹೋಗ್ತಾ ಇದೀಯಾ? ಅಣ್ಣ, ಅದ್ ನಾನು ನಾಯಕ್ ಸರ್ನ ಭೇಟಿ ಆಗ್ಬೇಕು. ಅಪಾಯಿಂಟ್ಮೆಂಟ್ ಇದೆಯಾ? ಅಣ್ಣ, ನನ್ನ ಹತ್ರ ಅಪಾಯಿಂಟ್ಮೆಂಟ್ ಇಲ್ಲ, ಆದ್ರೆ ಒಂದ್ ಒಳ್ಳೆ ಡೀಲ್ ಇದೆ. ಅದನ್ನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನನ್ನ ಜೀವನ ತುಂಬಾ ಕಷ್ಟ ಆಗತ್ತೆ. ಪ್ಲೀಸ್ ನನ್ನ ನಾಯಕ್ ಸರ್ನ ಭೇಟಿ ಆಗಕ್ ಬಿಡಿ. ನಾಯಕ್ ಸರ್ ನಿನ್ನಂತ ವ್ಯಕ್ತಿಗಳ ಹತ್ರ ಬಿಸ್ನೆಸ್ ಮಾಡಲ್ಲ, ಗೊತ್ತಾಗ್ತಿದ್ಯಾ? ಪ್ಲೀಸ್ ಪ್ಲೀಸ್ ಅಣ್ಣ, ಪ್ಲೀಸ್. ಹೋಗಿಲ್ಲಿಂದ. ಅರ್ಥ ಆಗ್ತಿಲ್ವ ನಿನ್ಗೆ? ಏನ್ ನಡೀತಿದೆ ಇಲ್ಲಿ?
ಮೇಡಮ್ ಇವನು ಅಪಾಯಿಂಟ್ಮೆಂಟ್ ಇಲ್ಲೇ ಒಳಗಡೆ ಹೋಗಕ್ ಪ್ರಯತ್ನ ಮಾಡ್ತಾ ಇದ್ದಾನೆ. ಇವ್ರಿಗೆ ಅಪಾಯಿಂಟ್ಮೆಂಟ್ ಅವಶ್ಯಕತೆ ಅಲ್ಲ, ಇವ್ರನ್ನ ನಾನೇ ಕರೆದಿದ್ದು. ಬನ್ನಿ. ಅಮ್ಮ ಏನಾಯ್ತು? ನಿಂತ್ಕೊಳ್ಳಿ. ಏನಾಯ್ತು? ನನ್ಗನಿಸ್ತಾ ಇದೆ ನನ್ನ ಆಯುಷ್ ಇಲ್ಲೇ ಎಲ್ಲೋ ಇದ್ದಾನೆ. ಅದು ಭ್ರಮೆ ಇರಬೇಕು. ಈಗ ಆಯುಷ್ ಇಲ್ಲಿಗೆ ಬರಕ್ಕಾಗಲ್ಲ ಅಂತ ನಿನಗೆ ಗೊತ್ತಲ್ವಾ? ಮೇಡಮ್ ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡಿ. ಡೀಲಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಓಕೆ? ಏನಾಯ್ತು? ಅದೇನಿಲ್ಲ, ಹೋಗೋಣ ಬಾ. ಬನ್ನಿ. ದಿಸ್ ವೇ. ನನಗೊಂದು ವಿಷಯ ಗೊತ್ತಾಗ್ಬೋದಾ? ಯಾರು ಅಂತ ಗೊತ್ತಿಲ್ಲದೆ ಇರೋ ವ್ಯಕ್ತಿಗೆ ಯಾಕೆ ಸಹಾಯ ಮಾಡ್ತಿದ್ದೀರಾ ಅಂತ? ನೀವ್ ಯಾರು ಅಂತ ಗೊತ್ತಿದ್ದೆ ನಿಮಗ್ ಹೆಲ್ಪ್ ಮಾಡ್ತಾ ಇರೋದು. ನಾನ್ ಯಾರು ಅಂತ ಗೊತ್ತಾ? ಹೋದ್ವಾರ ನನ್ ಗಾಡಿ ಕೆಟ್ಟ ಹೋಗಿತ್ತು, ನೀವ್ ಅದನ್ನ ಸರಿ ಮಾಡಿಸ್ಕೊಟ್ರಿ. ಆ ಹೈವೇ ರೋಡ್. ಹಾ ಗೊತ್ತಾಯ್ತು. ಒಂದೇ ಸತಿ ನೋಡಿದ್ದಲ್ವಾ, ಅದಕ್ಕೆ ಗುಡ್ಸೋಕಾಗಿಲ್ಲ. ನೀವ್ ಚೆನ್ನಾಗಿದ್ದೀರಲ್ವಾ? ಹಾ ಚೆನ್ನಾಗಿದ್ದೀನಿ. ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು, ಆದ್ರೆ ನೀವ್ ಅವತ್ ಹೊರಟೋದ್ರಿ. ಹಾ ಹೌದು, ನೀವು ನಾಯಕ್ ಅವ್ರನ್ನ ಯಾಕೆ ಮೀಟ್ ಮಾಡ್ಬೇಕು? ನನ್ ಹೇಗಾದ್ರೂ ಮಾಡಿ ನಾಯಕ್ ಸರ್ ಟೇಬಲ್ಗೆ ಈ ಫೈಲ್ನ ತಲುಪಿಸ್ಬೇಕು. ಏನಾಯ್ತು? ಹಿಂದೆ ಏನ್ ನೋಡ್ತಿದ್ದೀರಾ? ನನ್ಗೆ ಯಾಕೋ ಆಯುಷ್ ಕರ್ದ ಹಾಗನ್ನಿಸ್ತು. ನನ್ಗನ್ಸುತ್ತೆ ಮಗ ಸಿಕ್ಕದ ಖುಷಿಗೆ ಭ್ರಮೆ ನೆರೆದೀನಿ ಅಂತ. ಇಟ್ಸ್ ಓಕೆ, ಕಮ್ ಹೋಗೋಣ. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.